ತುಕಾರಾಮ್ ಮಾತನಾಡ್ತಾ ಇದ್ದಾರೆ, ನೋಡೋಣ. ನಮ್ಮ MP ನಿಂದಿರಬೇಕಾದ್ರೂ ಕೂಡ ಆಶ್ವಾಸನೆ ಕೊಟ್ಟು ನಿನ್ನ ಪೊಲಿಟಿಕಲ್ ಕೆರಿಯರ್ ನಾವು ನೋಡ್ಕೊತೀವಿ ಅಂತಂತೇಳಿ. ಸೊ ವಿಶ್ವಾಸದ ಮೇಲೆ ಎಲ್ಲ ಗಮನಕ್ಕೆ ತಂದಿದ್ದೀನಿ. ಆಯಿತು ನೋಡೋಣ ಅಂತಂತ ಹೇಳಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಏನಾದರೂ ಭೇಟಿಯಾಗುವಂಥದ್ದಾಗಿದೆಯಾ ಸರ್? ನಾವು ಕೂಡ ಅಲ್ಲೇ ಇರ್ತೀವಿ ಡೆಲ್ಲಿಲಿ. ಖಂಡಿತ ಎಲ್ಲ ಗಮನಕ್ಕೆ ತಂದಿದ್ದೀವಿ. ಪಕ್ಷ ಒಳ್ಳೆ ನಿರ್ಧಾರ ಮಾಡ್ತಾರೆ ಅಂತಂತೇಳಿ, ನ್ಯಾಯ ಕೊಡ್ತಾರೆ ಅಂತ ವಿಶ್ವಾಸ ಇದೆ ಸರ್. ಈಗ ತಾವು ಕೂಡ ಪಕ್ಷ ಹೇಳದಂಥ ಸಂದರ್ಭದಲ್ಲೆಲ್ಲೂ ಕೂಡ ನಿಂತಿದ್ದೀರಿ. ಈಗ ನಿನ್ನೆ ಕ್ಯಾಬಿನೆಟ್ ವಿಸ್ತರಣೆ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಹಿರಿಯರು ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಸೊ ಅದಕ್ಕೆ ಏನು ಹೇಳ್ತೀರಿ? ಗಮನಕ್ಕೆ ತಂದಿದ್ದೀವಿ. ನಾವು ಯಾವಾಗಲೂ ಕೂಡ ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನ ಕೇಳ್ಕೊಳ್ತಾ ಬಂದಿದ್ದೀವಿ. ಮುಂದೆ ಕೂಡ ನಾವು ಕೇಳ್ಕೊತೀವಿ. ಈಗೇನು ಬೆಳವಣಿಗೆಗಳಾಗಿದೆ ಎಲ್ಲ ಗಮನಕ್ಕೆ ತಂದಿವಿ. ತೀರ್ಮಾನ ಹೈಕಮಾಂಡಿಗೆ ಬಿಟ್ಟಿದ್ದೀವಿ. ಮೇಡಮ್ ನೀವು ಮಾತಾಡಬೇಕು. ಮೇಡಮ್ ಈಗ ಒಂದು ಸ್ಥಾನ ಖಾಲಿ ಇದೆ ಮೇಡಮ್. ಅದು ಮಹಿಳೆಯರಿಗೆ ಕೊಟ್ಟಿರೋ ಸ್ಥಾನ, ಮಹಿಳೆಯರೊಬ್ಬರು ಕೂಡ ಇಲ್ಲ. ನೀವು ಆಕಾಂಕ್ಷಿನ DK ಶಿವಕುಮಾರ್ ಜೊತೆ ಏನು ಚರ್ಚೆ ಮಾಡಿದ್ದೀವಿ? ಹೌದು, ನಾವು ಮಹಿಳಾ ಒಂದು ಇದರಲ್ಲಿ ಕೇಳಿದ್ದೀವಿ. ನಾವು ಕೂಡ ಆಕಾಂಕ್ಷಿ ಇದ್ದೀವಿ. ಈಗ ನಮಗೆ ಮೊದಲನೇ ಈ ಇದರಲ್ಲಿ ಆಗಲಿಲ್ಲ, ಅದಕ್ಕೆ ಈಗಾದರೂ ಅವಕಾಶ ಮಾಡಿಕೊಡ್ರಿ. ಯಾಕಂದರೆ ತುಕಾರಾಮ್ ಅವರು ಪಕ್ಷಕ್ಕೆ ಮಾಡಿದಂಥ ತ್ಯಾಗ ಮತ್ತು ಅವರ ಪಕ್ಷಕ್ಕೆ ನಿಷ್ಠೆ ಇರತಕ್ಕಂಥದ್ದು ಮತ್ತು ಪಕ್ಷ ವಹಿಸಿದಂಥ ಎಲ್ಲ ಜವಾಬ್ದಾರಿಗಳನ್ನು ಅವರು ಪ್ರಾಮಾಣಿಕವಾಗಿ ನಿರ್ವಹಿಸಿರ್ತಕ್ಕಂಥ ಒಂದು ಆಧಾರದ ಮೇಲೆ ನಾವು ಇವತ್ತು ಸಚಿವ ಸ್ಥಾನವನ್ನು ಕೇಳಿದ್ದೀವಿ. ಈ ಒಂದು ಸ್ಥಾನ ಖಾಲಿ ಇದೆ, ಇದೆಯಾ ಮೇಡಮ್ ನಿಮಗೆ? ಯಾಕಂದ್ರೆ ಅಲ್ಲ, ಮನವಿ ಮಾಡ್ಕೊಂಡಿದ್ವಿ, ಹೈಕಮಾಂಡಿಗೆ ಬಿಟ್ಟು ವಿಚಾರ. ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದ್ರು ಮೇಡಮ್? ಹೌದು, ಸಿದ್ದರಾಮಯ್ಯನವರು ಕೂಡ ಭೇಟಿ ಮಾಡಿ ಎಲ್ಲರಿಗೂ ಭೇಟಿ ಮಾಡಿ ನಾವು ಮನವಿ ಮಾಡ್ಕೊಂಡು ಗಮನಕ್ಕೆ ತಂದಿದ್ದೀವಿ. ಮೇಡಮ್ ನ್ಯಾಯ ಕೊಡುವ ಭರವಸೆ ಇದೆ. ಮಹಿಳಾ ಕೋಟಾ ಕೊಟ್ಟಿರುವಂಥದ್ದು ಕುರುಬ ಅಡಿಯಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ನಿಮಗೆ ಕೊಡ್ತಾರೆ ಅನ್ನುವಂಥ ವಿಶ್ವಾಸವನ್ನು ಏನಾದರೂ ವ್ಯಕ್ತಪಡಿಸಿದ್ರೆ? ಎಲ್ಲ ಮಹಿಳೆಯರಿಗೆ ಇವತ್ತು ಸ್ಥಾನಮಾನ ಕೊಟ್ಟಿಲ್ಲ. ನಾವು ಆ ಆಧಾರದ ಮೇಲೆ ಕೇಳಿದ್ವಿ. ಇಲ್ಲಿ ಮಹಿಳೆಯರಿಗೆ ಯಾವ ಕೋಟಾ ಅಂತೇಳಿ ಬರಲ್ಲ. ಒಟ್ಟು ಒಬ್ಬ ಮಹಿಳೆಗೆ ಅಥವಾ ಇಬ್ಬರು ಮಹಿಳೆಯರಿಗೆ ಸ್ಥಾನಮಾನ ಕೊಡಬೇಕು ಅನ್ನೋದು ಇದೆ. ಅದರ ಆಧಾರದ ಮೇಲೆ ನಾವು ಕೇಳಿ. ಹೆಬ್ಬಾಳ್ಕರ್ ಅವರ ಹೆಸರು, ಮಾಶ್ರೀ ಅವರ ಹೆಸರು, ಎಲ್ಲರೂ ಹೆಸರುಗಳು ಅಲ್ಲ, ಸಾಮಾನ್ಯವಾಗಿ ಮತ್ತೆ ಹೆಣ್ಮಕ್ಳು ಎಲ್ಲರೂ ಇದ್ದಾಗ ಮತ್ತೆ ಎಲ್ಲರ ಸಚಿವಾಕಾಂಕ್ಷಿಗಳು ಇರ್ತಾರಲ್ಲ. ಎಸ್, ನಾವು ಮೆರಿಟ್ ಬಗ್ಗೆ ಮಾತನಾಡ್ತಾ ಇದ್ವಿ. ದಿನೇಶ್ ಗುಂಡೂರಾವ್, HK ಪಾಟೀಲ್ ಮೆರಿಟ್ ವಿಚಾರ ಅಂತ ಬಂದರೆ ಅವರನ್ನು ಕ್ಯಾಬಿನೆಟ್ನಿಂದ ಆಚೆ ಇಡೋದಕ್ಕೆ ಕಾರಣಗಳಿರಲಿಲ್ಲ. ಆದರೆ ಜಾತಿ ವಿಚಾರ ಅಂತ ಬಂದಾಗ SS ಮಲ್ಲಿಕಾರ್ಜುನ್ ಅವರು ಪಟ್ಟಿಯನ್ನೇ ಬದಲಾಯಿಸಿ ಮಂತ್ರಿ ಆಗಿಬಿಡ್ತಾರೆ. ಸೊ ಜಾತಿ ಮೆರಿಟನ್ನು ಓವರ್ಟೇಕ್ ಮಾಡುತ್ತೆ. ದುರ್ದೈವ ಅಲ್ವಾ ಇದು? ಜುಕ್ತಿಯ ದುನಿಯಾ ಝುಕಾನೆ ವಾಲಾ ಚಾಹಿಯೆ ಅಂತ ಒಂದು ಹಿಂದಿಯಲ್ಲಿ ಶಬ್ದ ಇದೆ. ಅಂದರೆ ಜಗತ್ತು ಬಗ್ಗತ್ತೆ, ಬಗ್ಸೋರು ಬೇಕು ಅಂತ. ಶಾಮನೂರು ಮಲ್ಲಿಕಾರ್ಜುನ್ರಿಗೆ ಆ ಶಕ್ತಿ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಅವರು ಮಂತ್ರಿ ಆದಾಗ, ಅವರ ಪತ್ನಿ ಸಂಸದೆ ಆದಾಗಲೂ ಕೂಡ ಮಗನಿಗೆ ಟಿಕೆಟ್ ಕೊಡ್ತು. ಏನು ಹೇಳಿದ್ರು? ತೀರ್ಕೊಂಡವರ ಮನೆಯಲ್ಲೇ ಟಿಕೆಟ್ ಕೊಡಬೇಕು ಅಂತ ನಮ್ಮ ಸಂಪ್ರದಾಯವೇ ಇದೆ ಅಂತ ಹೇಳಿದರು ಅನೇಕರು. ಕಾಂಗ್ರೆಸ್ ಅಧಿಕೃತ ಹೇಳಿಕೆ ತಾನೆ. ಈಗ ಶಾಮನೂರು ಮಲ್ಲಿಕಾರ್ಜುನ್ ಜಮೀರ್ ಅಹಮದ್ ಖಾನ್ ಸೇಮ್. ಶಾಮನೂರು ಮಲ್ಲಿಕಾರ್ಜುನ್ ಕೇಳಿದ್ರು, ಜಮೀರ್ ಅಹಮದ್ ಖಾನ್ ನಮ್ಮ ವಿರುದ್ಧ ಕೆಲಸ ಮಾಡಿದ್ರು, ಮಂತ್ರಿ ಮಾಡಿದ್ರಿ, ನನಗೆ ಯಾಕೆ ಮಂತ್ರಿ ಮಾಡ್ತಿಲ್ರಿ ಅಂತ ಕೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.